ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ 19ನೇ ಕಂತಿನ ಹಣ ನಿನ್ನೆ ಬರುತ್ತಂತ ಎಲ್ಲರೂ ಕೂಡ ನಿರೀಕ್ಷೆ ಇಲ್ಲಿ ಇದ್ರಿ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣವು ಕೂಡ ನಿನ್ನೆಯಷ್ಟೇ ಜನವರಿ ತಿಂಗಳ ಜಮಾ ಆಗ್ತದೆ ಅನ್ನುವಂಥ ಒಂದು ಮಾಹಿತಿ ಬಂದಿತ್ತು ಸ್ನೇಹಿತರೆ. ಅದು ಕೂಡ ನಿನ್ನೆ ಯಾವುದೇ ಕಾರಣಕ್ಕೂ ಜಮಾ ಆಗಲಿಲ್ಲ. ಅದರ ಜೊತೆಗೆ ನಿನ್ನೆ ಸಾಯಂಕಾಲ ಕೂಡ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಸ್ನೇಹಿತರೆ. ತುಂಬಾ ಒಂದು ಯಾಕೆ ಲೇಟ್ ಆಯಿತು ಅನ್ನುವಂಥ ಒಂದು ಮಾಹಿತಿಯನ್ನು ತಿಳಿಸಿದ್ದೆ. ಈ ಒಂದು ವಿಡಿಯೋದಲ್ಲಿ ನಿನ್ನೆ ಒಂದು ಯಾವ ಕಾರಣಕ್ಕಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ನಿಮ್ಮ ಖಾತೆಗೆ ಜಮಾ ಆಗಲಿಲ್ಲ, ಅದರ ಜೊತೆಗೆ ಇನ್ಮೇಲೆ ಜಮಾ ಆಗಿಲ್ಲ ಅಂದರೆ ಇನ್ನು ಮುಂದೆ ಆದರೂ ಯಾವಾಗ ಜಮಾ ಆಗ್ತದೆ ಹೇಳಿ ಅನ್ನುವಂಥ ಪ್ರಶ್ನೆಯನ್ನು ಈಗ ಎಲ್ಲ ಮಹಿಳೆಯರು ಕೂಡ ಕೇಳ್ತಾನೆ ಇದ್ದಾರೆ ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾಹಿತಿ ಬಂದಿದೆ, ಅಂದರೆ ಈಗ ನಮ್ಮ ಚಾನಲ್ಗೆ ಲಭ್ಯವಾಗಿದೆ ಅಂತ ಹೇಳ್ಬೋದು. ಅದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದು ಗೃಹಲಕ್ಷ್ಮಿ ಯೋಜನೆಯ 19ನೇ ಮತ್ತು 20ನೇ ಕಂತಿನ ಹಣ ಯಾವಾಗ ಜಮಾ ಆಗ್ತದೆ, ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಜನವರಿ ತಿಂಗಳ ಹಣ ಅದು ಕೂಡ ಯಾವಾಗ ಬಿಡುಗಡೆ ಆಗ್ತದೆ ಅನ್ನುವಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಗಳು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ಎರಡು ಇಂಪಾರ್ಟೆಂಟ್ ಅಪ್ಡೇಟ್ಗಳಿಗೋಸ್ಕರ ಅದರ ಜೊತೆಗೆ ಇವತ್ತು ಕೂಡ 2,000 ರೂಪಾಯಿ ಜಮಾ ಆಗ್ತದೆ ಸ್ನೇಹಿತರೆ. ಅದು ಯಾವ ಹಣ, ಯಾವ ಕಂತಿನ ಹಣ ಜಮಾ ಆಗ್ತದೆ ಅನ್ನುವಂಥ ಮಾಹಿತಿಯನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೆ ನೋಡಿ ಅಂತ ಕೇಳ್ಕೊಳ್ತೇನೆ ಸ್ನೇಹಿತರೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ಕಂಪ್ಲೀಟಾಗಿ ನೋಡಿದ್ರೆ ಮಾತ್ರ ನಿಮಗೆ ಸಂಪೂರ್ಣವಾಗಿರುವಂತಹ ಒಂದು ಇನ್ಫಾರ್ಮೇಷನ್ ಸಿಗ್ತಾ ಹೋಗ್ತದೆ ಸ್ನೇಹಿತರೆ. ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೆ ನೋಡಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ನಿನ್ನೆ 14/4/2025 ಸೋಮವಾರದಿಂದ 19ನೇ ಕಂತಿನ ಹಣ ಜಮಾ ಆಗ್ತದೆ ಅನ್ನುವಂಥ ಒಂದು ಇನ್ಫಾರ್ಮೇಷನ್ ಬಂದಿತ್ತು ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ ಒಂದು ಅಡಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಈ ಒಂದು ಅಪ್ಡೇಟ್ ಬಂದಿತ್ತು ಸ್ನೇಹಿತರೆ. ಅದನ್ನು ನಾನು ನಿಮಗೆ ಮೊನ್ನೆ ಒಂದು 4-5 ದಿನಗಳಿಂದ ಹೇಳ್ತಾ ಬರ್ತಾಯಿದ್ದೆ, ನಿನ್ನೆನೇ ಜಮಾ ಆಗ್ತದೆ ಅಂತ ಸ್ನೇಹಿತರೆ. ಆದರೆ ನಿನ್ನೆ ಹಲವಾರು ರೀತಿಯಾಗಿ ಒಂದು ಡೇಟ್ ಪೋಸ್ಟ್ಪೋನ್ ಕೂಡ ಆಗಿದೆ ಸ್ನೇಹಿತರೆ. ಅದು ಯಾವ ಕಾರಣಕ್ಕಾಗಿ ಪೋಸ್ಟ್ಪೋನ್ ಆಯಿತು ಅಂತ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ, ಇನ್ನು ಹಲವಾರು ಮಹಿಳೆಯರು ಕೂಡ ಕೇಳ್ತಾ ಇದ್ದರು, ನಮಗೆ 17ನೇ ಕಂತಿನ ಹಣವು ಕೂಡ ಬಂದಿಲ್ಲ, ಅದರ ಜೊತೆಗೆ 18ನೇ ಕಂತಿನ ಹಣವು ಕೂಡ ಬಂದಿಲ್ಲ ಅನ್ನುವಂತಹ ಮಾಹಿತಿಯನ್ನು ಈಗ ಹಲವಾರು ಮಹಿಳೆಯರು ಕೂಡ ಕೇಳ್ತಾ ಇದ್ದರು ಸ್ನೇಹಿತರೆ. ಆಲ್ಮೋಸ್ಟ್ ಅಲ್ಲಿ 17ನೇ ಕಂತಿನಲ್ಲಿ ಇನ್ನೂ ಒಂದು 10 ಲಕ್ಷ ಜನರಿಗೆ ಜಮಾ ಆಗೋದು ಬಾಕಿ ಇದೆ. ಅದರ ಜೊತೆಗೆ 18ನೇ ಕಂತಿನಲ್ಲಿ ಆಲ್ಮೋಸ್ಟ್ ಅಲ್ಲಿ ಇನ್ನೂ ಒಂದು 15ರಿಂದ 18 ಲಕ್ಷದವರೆಗೂ ಜಮಾ ಆಗೋದು ಬಾಕಿ ಇದೆ ಸ್ನೇಹಿತರೆ. ಅದರ ಜೊತೆಗೆ ಡಿಸೆಂಬರ್ ತಿಂಗಳ ಅಕ್ಕಿ ಹಣದಲ್ಲೂ ಕೂಡ ಆಲ್ಮೋಸ್ಟ್ ಅಲ್ಲಿ ಇನ್ನೂ 20 ಲಕ್ಷ ಜನರು ಜಮಾ ಆಗೋದು ಬಾಕಿ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ಒಂದು ಪೆಂಡಿಂಗ್ ಇರುವಂಥ ಹಣ ಅಂತಲೇ ಹೇಳ್ಬೋದು. ಪೆಂಡಿಂಗ್ ಇರುವಂಥ ಹಣದ ಕಾರಣದಿಂದಾಗಿ ನಿನ್ನೆ ನಮಗೆ 19ನೇ ಕಂತಿನ ಹಣ ಜಮಾ ಆಗಲಿಲ್ಲ ಸ್ನೇಹಿತರೆ. ಯಾಕೆ ಡಿಲೇ ಆಯಿತು ಅಂತ ಕೇಳಿದ ಪ್ರಶ್ನೆಗೆ ಆಲ್ಮೋಸ್ಟ್ ಆಲ್ ಏನು ಉತ್ತರ ಬಂತು ಅಂದರೆ, ಇನ್ನೂ ಹಿಂದಿನ ಒಂದು ಹಣ ಪೆಂಡಿಂಗ್ ಇದೆ, ಅದನ್ನು ಜಮಾ ಮಾಡಿದ ಮೇಲೇ ನಿಮಗೆ ಉಳಿದಿರುವಂತಹ ಮುಂದೆ ಬರುವಂಥ ಕಂತನ್ನು ಜಮಾ ಮಾಡ್ತೀವಿ ಅನ್ನೋಂಥ ಮಾತುಗಳು ಈಗ ಕೇಳಿ ಬರ್ತಾ ಇವೆ ಸ್ನೇಹಿತರೆ. ಅದಕ್ಕೋಸ್ಕರ ಅಕ್ಕಿ ಹಣ ಜನವರಿ ತಿಂಗಳ ಹಣ ಯಾಕೆ ಜಮಾ ಆಗಲಿಲ್ಲ ಅಂದರೆ, ಇನ್ನೂ ಡಿಸೆಂಬರ್ ತಿಂಗಳ ಪೆಂಡಿಂಗ್ ಹಣ ಒಂದು 20 ಲಕ್ಷ ಜನರಿಗೆ ಜಮಾ ಆಗೋದರಿಂದ ಜಮಾ ಆಗೋದು ಬಾಕಿ ಇರೋದರಿಂದಲೇ ಅದನ್ನು 20ನೇ ಕಂತಿನ ಜನವರಿ ತಿಂಗಳ ಒಂದು ಅಕ್ಕಿ ಹಣ ಜಮಾ ಆಗಲಿಲ್ಲ ಸ್ನೇಹಿತರೆ. ಹಾಗಾದರೆ ಈಗ ಪೆಂಡಿಂಗ್ ಹಣ ಆದರೂ ಕೂಡ ಯಾವಾಗ ಜಮಾ ಆಗ್ತದೆ ಅಂತ ನೋಡ್ತಾ ಹೋದರೆ, ಇವತ್ತು ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ 15 ಅಂತಲೇ ಹೇಳ್ಬೋದು ಸ್ನೇಹಿತರೆ, ದಿನಾಂಕ ಮಂಗಳವಾರ. ಇವತ್ತು ಜನವರಿ ತಿಂಗಳ ಹಣ ಅಕ್ಕಿ ಹಣ ಏನೇನಿದೆ ಇದೆ ಸ್ನೇಹಿತರೆ, ಅದು ಜಮಾ ಆಗೋಕ್ಕಿಂತ ಮೊದಲೇ ಇವತ್ತು ಆಲ್ಮೋಸ್ಟ್ ಆಲ್ ಇವತ್ತು ಅಥವಾ ನಾಳೆ ಸ್ನೇಹಿತರೆ ಪೆಂಡಿಂಗ್ ಇರುವಂಥ ಡಿಸೆಂಬರ್ ತಿಂಗಳ ಅಕ್ಕಿ ಹಣ ಜಮಾ ಆದಮೇಲೆ ಆಲ್ಮೋಸ್ಟ್ ಆಲ್ ಗುರುವಾರ ಅಥವಾ ಶುಕ್ರವಾರದ ನಂತರ ನಿಮಗೆ ಜನವರಿ ತಿಂಗಳ ಬಾಕಿ ಇರುವಂಥ ಒಂದು ಹಣ ಜಮಾ ಆಗಲಿಕ್ಕೆ ಪ್ರಾರಂಭವಾಗ್ತದೆ ಸ್ನೇಹಿತರೆ. ಮೊದಲು ಡಿಸೆಂಬರ್ದಾಗಿ ಕಂಪ್ಲೀಟಾಗಿ ಹಣ ಜಮಾ ಆಗಬೇಕು, ಅದಾದ ನಂತರವೇ ನಿಮಗೆ ಜನವರಿ ತಿಂಗಳು ಅಕ್ಕಿ ಹಣ ಜಮಾ ಆಗ್ತಾ ಹೋಗ್ತದೆ ಸ್ನೇಹಿತರೆ. ಈಗ ಗೃಹಲಕ್ಷ್ಮಿ ವಿಚಾರಕ್ಕೆ ಬರೋಣ. 17 ಮತ್ತು 18ನೇ ಕಂತಿನ ಹಣ ಈ ಒಂದು ಆಲ್ಮೋಸ್ಟ್ ಆಲ್ ಶುಕ್ರವಾರದ ತನಕ ನಿಮಗೆ ಪೆಂಡಿಂಗ್ ಹಣವೇ ಜಮಾ ಆಗುವಂತಹ ನಿರೀಕ್ಷೆಯಲ್ಲಿ ಇದೆ ಸ್ನೇಹಿತರೆ. ಅದಾದ ನಂತರ ಆಲ್ಮೋಸ್ಟ್ ಆಲ್ ಗುರುವಾರ ತನಕ ಅನ್ಕೊಳ್ಬೋದು ಸ್ನೇಹಿತರೆ. ಇವತ್ತು ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಮಂಗಳವಾರ ಅಂತ ಅಂದ್ಕೊಂಡಿದ್ದೀನಿ. ಮಂಗಳವಾರ, ಬುಧವಾರ, ಗುರುವಾರದ ತನಕವೂ ಕೂಡ ಸ್ನೇಹಿತರೆ 18ನೇ ಕಂತು, ಅದರ ಜೊತೆಗೆ 17ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಒಂದು 2,000 ರೂಪಾಯಿ ಪೆಂಡಿಂಗ್ ಹಣವೇ ನಿಮಗೆ ಜಮಾ ಆಗ್ತಾ ಹೋಗ್ತದೆ. ಯಾರಿಗೆಲ್ಲ ಇನ್ನೂ ಜಮಾ ಆಗಿಲ್ಲ ಸ್ನೇಹಿತರೆ, ಇನ್ನು 19ನೇ ಕಂತಿನ ಹಣ ಅದು ಕೂಡ ಯಾವಾಗ ನೀವು ನಿರೀಕ್ಷೆ ಮಾಡ್ಬೋದು ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಶುಕ್ರವಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಶುಕ್ರವಾರ ಆಲ್ಮೋಸ್ಟ್ ಏಪ್ರಿಲ್ 18 ಅಂತ ಅಂದ್ಕೊಂಡಿದ್ದೀನಿ. ಏಪ್ರಿಲ್ 18ರಂದು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ 2,000 ರೂಪಾಯಿ
ಜಮಾ ಮಾಡ್ತೀವಿ ಅನ್ನುವಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಈಗ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ಸ್ನೇಹಿತರೆ. ಅದರ ಜೊತೆಗೆ ಆ ಅಕ್ಕಿ ಹಣ ಜನವರಿ ತಿಂಗಳ ಹಣವು ಕೂಡ ಯಾವಾಗ ಜಮಾ ಆಗ್ತದೆ ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಅದು ಕೂಡ ಏಪ್ರಿಲ್ 18ರಿಂದ ನಿಮಗೆ ಡಿಸೆಂಬರ್ ತಿಂಗಳ ಅಕ್ಕಿ ಹಣ ಪೆಂಡಿಂಗ್ ಇರುವಂಥ ಹಣ ಜಮಾ ಆದ ಕೂಡಲೇ ನಿಮಗೆ ಜಮಾ ಪ್ರಾರಂಭವಾಗ್ತದೆ ಸ್ನೇಹಿತರೆ. ಅದು ಕನ್ಫರ್ಮ್ ಆಗಿ ಡೇಟ್ ಮತ್ತೆ ಅನೌನ್ಸ್ ಆದಮೇಲೆ ನಿಮಗೆ ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೇನೆ ಸ್ನೇಹಿತರೆ. ಈಗ ಬಂದಿರುವಂಥ ಸದ್ಯದ ಮಾಹಿತಿ ಪ್ರಕಾರವೇ ನಾನು ನಿಮಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ಶುಕ್ರವಾರ ಗೃಹಲಕ್ಷ್ಮಿ ಯೋಜನೆ 19ನೇ ಕಂತಿನ ಒಂದು ಹಣ ಆಗಿರ್ಬೋದು, ಅದರ ಜೊತೆಗೆ ಅಕ್ಕಿ ಹಣವು ಕೂಡ ಆಗಿರ್ಬೋದು, ಎರಡನ್ನು ಕೂಡ ಶುಕ್ರವಾರ ಜಮಾ ಮಾಡುವಂತಹ ಒಂದು ಪ್ರೊಬೆಬಲ್ ಡೇಟ್ ಈಗ ಕಂಡು ಬರ್ತಾ ಇದೆ. ಅದನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೇನೆ ಸ್ನೇಹಿತರೆ. ಇದು ಗೃಹಲಕ್ಷ್ಮಿ ಯೋಜನೆ 18, 17 ಅದರ ಜೊತೆಗೆ 19ನೇ ಕಂತಿಗೆ ಸಂಬಂಧಪಟ್ಟಂಥ ಮಾಹಿತಿ. ಈಗ 20ನೇ ಕಂತು ಯಾವಾಗ ಬರುತ್ತದೆ ಅಂತಹ ಹಲವಾರು ಮಹಿಳೆಯರು ಕೂಡ ಕೇಳ್ತಾ ಇದ್ದಾರೆ. 19 ಮತ್ತು 20ನೇ ಕಂತು ಒಟ್ಟಿಗೆ ಜಮಾ ಆಗ್ತದ ಅನ್ನುವಂಥ ಮಾಹಿತಿ ಕೂಡ ಈಗ ಕೇಳಿ ಬರ್ತಾ ಇದೆ ಸ್ನೇಹಿತರೆ. ನೋಡೋಣ. ಆಲ್ಮೋಸ್ಟ್ ಆಲ್ ನನ್ನ ಒಂದು ಮಾಹಿತಿಯ ಪ್ರಕಾರ ಬಂದಿರುವಂಥ ಒಂದು ಮಾಹಿತಿ ಪ್ರಕಾರ ನೋಡ್ತಾ ಹೋಗೋದಾದರೆ ಆಲ್ಮೋಸ್ಟ್ ಆಲ್ ಮೊದಲನೇದಾಗಿ 19ನೇ ಕಂತಿನ ಹಣ ಕಂಪ್ಲೀಟಾಗಿ ಎಲ್ಲರ ಖಾತೆಗೂ ಕೂಡ ಜಮಾ ಆಗಲಿದೆ. ಅದಾದ ನಂತರವೇ 20ನೇ ಕಂತು ನಿಮ್ಮೆಲ್ಲರಿಗೂ ಕೂಡ ಜಮಾ ಆಗಲಿದೆ ಸ್ನೇಹಿತರೆ. ಯಾಕಂತ ನೋಡ್ತಾ ಹೋಗೋದಾದರೆ ಮೊದಲು 19ನೇ ಕಂತಿನ ಹಣ ಜಮಾ ಆಗಲೇಬೇಕು ಸ್ನೇಹಿತರೆ. ಎರಡೆರಡು ಕಂತಿನ ಹಣವನ್ನು ಒಟ್ಟಿಗೆ ಜಮಾ ಮಾಡಲಿಕ್ಕೆ ಹೋದರೆ ಟೆಕ್ನಿಕಲಿ ಇಶ್ಯೂ ಆಗುವಂಥ ಸಾಧ್ಯತೆ ಇದೆ ಸ್ನೇಹಿತರೆ. ಅದಾದ ನಂತರ ಮತ್ತೆ ನಿಮಗೆ ಒಂದು 10ರಿಂದ 12 ದಿನ ಡಿಲೇ ಆಯಿತು ಅಂದರೆ ಅಲ್ಲಿ ನಿಮ್ಮ ಟೈಮ್ ವೇಸ್ಟ್ ಆಗಿಬಿಡುತ್ತದೆ ಸ್ನೇಹಿತರೆ. ಅದಕ್ಕೋಸ್ಕರ ಮೊದಲು 19ನೇ ಕಂತಿನ ಹಣ ಜಮಾ ಆಗಲಿ, ಮೊದಲನೇದಾಗಿ ಅದಕ್ಕಿಂತ ಮೊದಲು 17 ಮತ್ತು 18ನೇ ಕಂತಿನ ಪೆಂಡಿಂಗ್ ಹಣ ಜಮಾ ಆಗಲಿ ಸ್ನೇಹಿತರೆ. ಅದಾದ ನಂತರ 18ನೇ ಕಂತಿನವರೆಗೆ ಕಂಪ್ಲೀಟ್ ಹಣ ಎಲ್ಲರ ಖಾತೆ ಕೂಡ 1,25,000ರಿಂದ 26 ಲಕ್ಷ ಏನೇನೆಲ್ಲ ಫಲಾನುಭವಿಗಳು ಇದ್ದಾರೆ ಸ್ನೇಹಿತರೆ, ಅವರೆಲ್ಲರಿಗೂ ಕೂಡ ಜಮಾ ಆದಮೇಲೆ 19ನೇ ಕಂತಿನ ಹಣ ಪ್ರಾರಂಭವಾಗಲಿ. 19ನೇ ಕಂತಿನ ಹಣ ಕಂಪ್ಲೀಟಾಗಿ ಎಲ್ಲರ ಖಾತೆ ಕೂಡ ಜಮಾ ಆದಮೇಲೆ 20ನೇ ಕಂತಿನ ಹಣ ಜಮಾ ಆಗಲಿ ಸ್ನೇಹಿತರೆ. ಆವಾಗಲೇ ಒಂದು ರೀತಿಯಾಗಿ ಎಲ್ಲರಿಗೂ ಕೂಡ ಖುಷಿ ಆಗ್ತದೆ. ಈಗ ಕೆಲವೊಂದಿಷ್ಟು ಜನರಿಗೆ 4,000 ರೂಪಾಯಿ 19ನೇ ಕಂತಿನ ಹಣವು ಕೂಡ ಹಾಕಿದರೆ ಸ್ನೇಹಿತರೆ, ಕೆಲವೊಂದಿಷ್ಟು ಜನರಿಗೆ 18 ಮತ್ತು 19ನೇ ಕಂತಿನ ಹಣ 4,000 ರೂಪಾಯಿ ಜಮಾ ಆದರೂ ಕೂಡ ಕೆಲವೊಂದಿಷ್ಟು ಮಹಿಳೆಯರಿಗೆ 18ನೇ ಕಂತಿನ ಹಣವು ಕೂಡ ಜಮಾ ಆಗ್ತಾ ಇರಲಿಲ್ಲ. ಅದರ ಜೊತೆಗೆ 19ನೇ ಕಂತಿನ ಹಣವು ಕೂಡ ಜಮಾ ಆಗ್ತಾ ಇರಲಿಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡೋದು ತಪ್ಪು ಆಗ್ತದೆ ಅಂತ ಹೇಳಿ ಈಗ ಮೊದಲನೇದಾಗಿ 18ನೇ ಕಂತಿನ ಹಣ ಕಂಪ್ಲೀಟಾಗಿ ಜಮಾ ಆದಮೇಲೆ 20ನೇ ಕಂತಿನ ಹಣ ಜಮಾ ಮಾಡಬೇಕು ಅಂತ ಒಂದು ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗಿದೆ ಸ್ನೇಹಿತರೆ. ಅದರ ಜೊತೆಗೆ 20ನೇ ಕಂತಿನ ಹಣವು ಕೂಡ ಮೊದಲ ವಾರದಲ್ಲಿ ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡ್ಬೋದು. ನೋಡೋಣ ಏನಾಗ್ತದೆ ಅಂತ. ಅದರ ಮೇಲೆ ಕಂಪ್ಲೀಟಾಗಿ ಮತ್ತು ಕನ್ಫರ್ಮ್ ಡೇಟ್ ಬಂದ ಮೇಲೆ ನಿಮಗೆ ಮತ್ತೊಂದು ವಿಡಿಯೋ ಬೇಕಾದರೂ ನಾನು ಮಾಡಿ ಹಾಕ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಅದರ ಜೊತೆಗೆ ಬೇರೆ ಬೇರೆ ಅನ್ನಭಾಗ್ಯ ಆಗಿರ್ಬೋದು, ಅದರ ಜೊತೆಗೆ PM ಕಿಸಾನ್ ಆಗಿರ್ಬೋದು ಸ್ನೇಹಿತರೆ, ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಬಗ್ಗೆ ಮಾಹಿತಿ ಪಡೆಯಲು ಕೂಡ ಎಸ್ಪೆಷಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಮಾಹಿತಿ ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಇದೇ ರೀತಿಯಾಗಿ ಮುಂದೆ ಬರುವಂಥ ವಿಡಿಯೋಗಳೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದ ತಿಳಿಸ್ತಾ ಮತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.